ಇಲ್ಲಿ ನೋಡಿ ನಾನು ಬೆಳಗ್ಗೆನೆ 1 ಬಟ್ಲಾಗಷ್ಟು ಕಡಲೆಕಾಳು, ದಪ್ಪ ಕಡಲೆಕಾಳು ಅಥವಾ ಚೆನಾನ ನೆನೆಸ್ಬಿಟ್ಟು ತೊಗೊಂಡೀನಿ. ಇಲ್ಲಾಂದ್ರೆ ನೀವು ಇದನ್ನು ರಾತ್ರಿ ನೆನೆಸ್ಬಿಟ್ಟು ತೊಗೊಬೇಕ್ರಿ. ಇದಕ್ಕೆ 7ರಿಂದ 8 ಗಂಟೆ ಬೇಕಾಗ್ತದೆ. 1 ಬಟ್ಲಾಗಷ್ಟೇ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಈ ಅವಲಕ್ಕಿಯನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಫಸ್ಟ್ ಕಡಲೆಕಾಳನ್ನು ಕುದಿಯಕ್ಕೆ ಹಾಕ್ತೀನಿ ನಾನು. ನೋಡಿ ಕುದಿಲಿಕ್ಕೆ ಆಲ್ರೆಡಿ ಕುಕ್ಕರನ್ನು ಇಟ್ಟಿದ್ದೀನಿ. ನೋಡಿ ಈ ಕಡಲೆಕಾಳನ್ನು ತುಂಬ ಸಾಫ್ಟಾಗಿ ಕುದಿಸ್ಬಿಟ್ಟು ತೊಗೋಬೇಕ್ರಿ. ನೋಡಿರಿ ಇದಕ್ಕೊಂದು 1.5 ಗ್ಲಾಸ್ ಆಗಷ್ಟು ನೀರನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ರೀ. ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೆ 6 ಸೀಟಿಯನ್ನು ತೊಗೋತೀನಿ ರೀ. ಕಡಲೆಕಾಳು ತುಂಬ ಸಾಫ್ಟಾಗಿ ಕುದಿಬೇಕ್ರಿ. ಕುಕ್ಕರ್ ಬರಲಿ ರೀ, ಆಮೇಲೆ ನಿಮಗೆ ತೆಗೆದ್ಬಿಟ್ಟು ತೋರಿಸ್ತೀನಿ. ನೋಡಿ ಕುಕ್ಕರ್ ಬಂದದ್ರಿ. ನೋಡಿ ನಾನು ನಿಮ್ಮ ಕಡಲೆಕಾಳನ್ನು ತುಂಬ ಸಾಫ್ಟಾಗಿ ನೋಡಿರಿ ಎಷ್ಟು ಈಸಿಲಿ ಮ್ಯಾಶ್ ಆಗತ್ತೈತೆ ಅಂದರೆ ತುಂಬ ಚೆನ್ನಾಗಿ ಕುದ್ದದ್ರಿ. ಈಗ ಇದ್ರೊಳಗೆ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ. ಈಗ ಒಂದು ಸ್ವಲ್ಪ ಹೊತ್ತು ಆರಲಿ ರೀ ಈ ಕಡಲೆಕಾಳು. ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ನೋಡಿರಿ ಇದನ್ನು ಆಮೇಲೆ ಯೂಸ್ ಮಾಡೋಣ ರೀ. ನೋಡಿ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟು ದಪ್ಪ ಅವಲಕ್ಕಿ ಸ್ವಚ್ಛ ಮಾಡಿ ಇಟ್ಕೊಂಡು ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ತೆಳು ಅವಲಕ್ಕಿನಾದರೂ ತೊಗೋಬೋದು. ಈ ಅವಲಕ್ಕಿಲೇನೋ ದೂಸಿರ್ತದೆ, ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತೊಗೊಳ್ಳೋಣ ರೀ. ನೋಡಿ ಮತ್ತು ನೀವು ಕಡಲೆಕಾಳದಿಂದ ಈ ಚೆನ್ನಾದಿಂದ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರತ್ತ ಹೇಳಿ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ಆ ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇನ್ನೊಂದು 4-5 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತೀನಿ ರೀ. ಅವಲಕ್ಕಿನೂ ತುಂಬಾ ಹಿಟ್ಟು ಥರ ಸಾಫ್ಟ್ ಆಗಬೇಕು ರೀ. ಈಗ ಇದನ್ನು ಸೈಡಿಗೆ ಇಡ್ತೀನಿ ರೀ. ನೋಡಿ ಆ ಕಡಲೆಕಾಳು ಆರ್ಯಾವಲ್ಲ, ಈಗ ಇದಕ್ಕೆ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ರೀ. ನೋಡಿರಿ 6 ಸೀಟಿಯಾಗೂ ಕುದಿಲ್ಲ ಅಂದ್ರೆ ನೀವು ಇನ್ನೊಂದು 2 ಸೀಟಿ ಜಾಸ್ತಿ ಹೊಡ್ಸ್ಕೊರಿ. ನಾನು ಮ್ಯಾಶರ್ಲೇ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೋತೀನಿ. ನಮ್ಗೆ ಇಷ್ಟೂ ಟೈಮ್ ಇಲ್ಲ ಅಂದರೆ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ತೊಗೋರಿ, ನಡೀತದೆ. ನಾನು ಅದಕ್ಕೇ ಕಡಲೆಕಾಳನ್ನು ತುಂಬ ಸಾಫ್ಟಾಗಿಯೇ ಕುದಿಸ್ಬಿಟ್ಟು ತೊಗೋರಿ ಅಂತ ಹೇಳೀನಿ ರೀ. ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಕುದಿದ್ದು ರೀ ಕಡಲೆಕಾಳು. ನೋಡಿರಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗ್ಯದ ನೋಡಿರಿ. ಇದೇ ರೀತಿಯೇ ಆಗ್ಬೇಕ್ರಿ ಇದು. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ ನಾನು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 1 ಹಣ್ಣುಮೆಣ್ಸಿನ್ಕಾಯ್ತು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕ್ಬೋದು ಅಥವಾ ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಾಕ್ಬೋದು. ಇಲ್ಲ ಮಕ್ಕಳು ತಿಂತಾರೆ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಹಣ್ಣುಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಒಂದು ಸ್ವಲ್ಪ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅರ್ಧ ಸ್ಪೂನಾಗಷ್ಟೇ ಕಾಳು ಮೆಣಸನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಕುಟ್ಟಿ ಹಾಕಿರಿ, ಪೌಡ್ರನ್ನು ಹಾಕಬೇಡ್ರಿ. ಕುಟ್ಟಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರ್ತದೆ. ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ಸಕತ್ತಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಆ ಅವಲಕ್ಕಿನೂ ನೋಡಿರಿ ಈಗ ನೆಂದಿರ್ತದೆ. ನೋಡಿ ಈ ರೀತಿ ಹಿಟ್ಟುಗತ್ಲೆ ಆಗಬೇಕು. ಅಷ್ಟು ತುಂಬಾ ಇದು ಅವಲಕ್ಕಿನೂ ಏನಾಗಬೇಕು ರೀ, ಸಾಫ್ಟ್ ಆಗಬೇಕು. ಇದನ್ನೊಂದು ಟೈಮ್ ಇಲ್ಲಾಂದ್ರೆ ನೀವು 1 ರೌಂಡ್ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ಬೋದು ರೀ, ನಡೀತದೆ. ಇಲ್ಲ ಈಗ ನಾನು ತುಂಬಾ ಸಾಫ್ಟಾಗಿ ಅವಲಕ್ಕಿ ನೆಂದದ. ಈ ರೀತಿ ಕೈಲೇನೆ ಇದನ್ನು ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ನೋಡಿರಿ. ನಾನಿವತ್ತು ಆಲೂಗಡ್ಡೆಯನ್ನು ಬಳಸ್ತೀನಿ. ಈ ಚೆನ್ನಾದಿಂದ ಟಿಕ್ಕಿಯನ್ನು ಮಾಡಿ ತೋರಿಸಿ ಅದರಿಂದ ಚಾಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ಈ ರೀತಿ ಸಾಫ್ಟ್ ಎಷ್ಟು ಚೆನ್ನಾಗಿ ಭಾರ ಹಾಕಿ ನಾದ್ಕೋತಿರಲಿಲ್ಲ, ಅವಾಗ ಏನಾಗಲ್ಲ ರೀ, ಕ್ರ್ಯಾಕ್ಸು ಬರೋದಿಲ್ಲ, ತುಂಬ ಚೆನ್ನಾಗಿ ಬರ್ತಾವೆ. ಇಲ್ಲ ಮ್ಯಾಶರ್ಲೆ ಮ್ಯಾಶ್ ಮಾಡೋದು ಬೇಡ ಅಂದ್ರೆ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಕಡಲೆಕಾಳನ್ನು ತೊಗೊರಿ. ನೋಡಿ ಎಲ್ಲ ಮಸಾಲೆ ಅದೆಲ್ಲ ಅವಲಕ್ಕಿ ಎಲ್ಲ ಚೆನ್ನಾಗಿ ನೀಟಾಗಿ ಕುಡಿಯೋದ್ರಿ. ಈ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈಗ ನೋಡಿರಿ ಟಿಕ್ಕಿಯನ್ನು ಮಾಡ್ಕೊಂಡ್ರಿ. ನೋಡಿ ತುಂಬ ದಪ್ಪಾಗಿನೂ ಮಾಡ್ಕೊಬೇಡ್ರಿ, ತುಂಬ ತೆಳುವಾಗಿ ಮೀಡಿಯಮ್ ಆಗಿನೇ ಮಾಡ್ಕೊರಿ. ನೀಟಾಗಿ ಕ್ರ್ಯಾಕ್ಸ್ ಬರಲಾರ್ದಂಗೆ ನೋಡಿ ಈ ರೀತಿ ಕರೆಕ್ಟಾಗಿ ಇದನ್ನು ಮಾಡಿರಿ. ನೋಡಿ ಕೈಯಿಂದ ಈ ರೀತಿ ರೌಂಡಾಗಿ ಮಾಡ್ಕೊರಿ. ನೋಡಿ ಎಲ್ಲ ಚಾಟ್ಸ್ನಲ್ಲಿ ಆಲೂಗಡ್ಡೆ ಇದ್ದೇ ಇರ್ತದೆ, ಆಲೂಗಡ್ಡೆ ಇರಲಾರ್ದೂ ಮಾಡ್ಬೋದು. ನೋಡಿರಿ ಈ ರೀತಿ ಒಂದನ್ನು ಮಾಡಿದ್ದೀನಿ. ಇನ್ನೊಂದು 2 ರೆಡಿ ಮಾಡ್ಕೋತೀನಿ ಅಷ್ಟೇ. ನೋಡಿ ತುಂಬಾ ಚೆನ್ನಾಗಿ ನೋಡಿರಿ ಎಷ್ಟು ನೀಟಾಗಿ ಮ್ಯಾಶ್ ಆಗಿರ್ತದ್ರೆ, ಎಷ್ಟು ಚೆನ್ನಾಗಿ ಕಡಲೆಕಾಳು ಅಷ್ಟು ಸಾಫ್ಟಾಗಿ ಈ ರೀತಿ ಚೆನ್ನಾಗಿ ಬರ್ತಾವ್ರಿ ಅವು. ನೋಡಿ ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಕಾರ್ನ್ಫ್ಲವರನ್ನು ತೊಗೊಂಡಿದ್ದೀನಿ. ನೀವು ಮೈದಾನೂ ತೊಗೋಬೋದು, ಅಕ್ಕಿ ಹಿಟ್ಟನ್ನಾದ್ರೂ ತೊಗೋಬೋದು. ಈ ರೀತಿ ಹಿಟ್ಟು ಅದ್ರ ಮೇಲೆ ಲೈಟಾಗಿ ಕೋಟ್ ಆಗಬೇಕು ನೋಡಿರಿ. ಆವಾಗ ಇನ್ನು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವ್ರಿ. ನೋಡಿ ಈಗ ನಾವು ಯಾವುದೇ ಚಾಟ್ಸ್ ತೊಗೊಂಡ್ರು ಆಲೂಗಡ್ಡೆ ಅಂತೂ ಇದ್ದೇ ಇರ್ತದೆ. ಆಲೂಗಡ್ಡೆ ಇರಲಾರ್ದೇ ಈ ಚಾಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ, ತುಂಬ ಟೇಸ್ಟಿ ಇರ್ತದೆ. ನೋಡಿ ಈ ರೀತಿ ಹಿಟ್ಟು ಕೋಟ್ ಆಗ್ಬೇಕು ರೀ. ಇದನ್ನು ನೋಡಿರಿ ನಿಮ್ಗೆ ಎಣ್ಣೆ ನಡೀತದಂದ್ರೆ ಡೀಪ್ ಫ್ರೈ ಮಾಡ್ಕೊರಿ, ಇಲ್ಲ ಎಣ್ಣೆ ಬೇಡ ಅಂದ್ರೆ ಶಾಲೋ ಫ್ರೈನೂ ಮಾಡ್ಕೋಬೋದು, ಅಥವಾ ಏರ್ ಫ್ರೈಯರ್ ಇದ್ರೆ ನೀವು ಅದರಲ್ಲೇನೋ ಮಾಡ್ಕೋಬೋದು. ನನಗೆ ಎಣ್ಣೆ ನಡೀತದ ನಾನು ಡೀಪ್ ಫ್ರೈ ಮಾಡಿಬಿಟ್ಟೇ ತೋರ್ಸಕ್ಕಿದ್ದೀನಿ ನೋಡಿರಿ. ಈಗ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಳ್ಳೋಣ ರೀ. ಮತ್ತು ಒಂಚೂರು ಎಣ್ಣೆ ಬೇಯಲ್ರಿ. ನೀವು ಕಾರ್ನ್ಫ್ಲವರು, ಮೈದಾ, ಅಕ್ಕಿ ಹಿಟ್ಟು ಯಾವುದನ್ನಾದ್ರೂ ಬಳಸ್ಬೋದು. ನೋಡಿ ಎಷ್ಟು ಕೆಂಪಗಾದ್ರೆ ಸಾಕ್ರಿ. ನೋಡಿ ತುಂಬಾ ಚೆನ್ನಾಗಿ ಬಂದವ್ರು ನೋಡಿರಿ. ನೋಡಿರಿ ಚೆನ್ನಾಗಿ ಟಿಕ್ಕಿ ಈಗ ರೆಡಿ ಆಗ್ಯಾರ. ಕ್ರಿಸ್ಪಿನೆಸ್ ನೋಡಿರಿ ಇದು ಅವಲಕ್ಕಿಂದ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ನಾವು ಮತ್ತು ಒಂಚೂರು ಎಣ್ಣೆನೂ ಹಿಡಿದಿರೋದು ನೋಡಿ.
ಇದರಿಂದನೇ ಏನು ಮಾಡೋಣ್ರಿ, ಈಗ ಚಾಟನ್ನು ರೆಡಿ ಮಾಡೋಣ್ರಿ. ಈಗ ಇದನ್ನು ಫಸ್ಟ್ ಮುರಿದ್ಬಿಟ್ಟು ತೊಗೋಬೇಕ್ರಿ. ನೋಡಿ ಮುರಿದಾಗನೂ ತೋರಿಸ್ತೀನಿ ನಿಮಗೆ, ಸೌಂಡ್ದಿಂದನೂ ಅವಾಗೂ ಎಷ್ಟು ಕ್ರಿಸ್ಪಿ ಆಗ್ಯಾವ ಗೊತ್ತಾಗ್ತದೆ ನೋಡಿ. ಈ ರೀತಿ ಮುರಿದ್ಬಿಟ್ಟು ತೊಗೋಬೇಕ್ರಿ. ತುಂಬಾ ಸ್ವಲ್ಪ ಬಿಸಿ ಇದ್ರಿ, ತುಂಬಾ ಚೆನ್ನಾಗಿ ಬಂದವ್ರಿ ನೋಡಿ. ಈಗ ಸ್ವಲ್ಪ ಸಕ್ಕರೆ ಹಾಕಿ ಬೀಟ್ ಮಾಡಿಟ್ಕೊಂಡಿರುವಂಥ ಮೊಸರನ್ನು ಹಾಕ್ತಾಯಿದ್ದೀನಿ ನೋಡಿ. ಸ್ವೀಟ್ ಚಟ್ನಿಯನ್ನು ಹಾಕ್ತಾಯಿದ್ದೀನಿ, ಗ್ರೀನ್ ಚಟ್ನಿಯನ್ನು ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೊಂದು ಸ್ವಲ್ಪ ಈರುಳ್ಳಿಯನ್ನು ಹಾಕಿದ್ದೀನಿ, ಉದ್ದುದಾಗಿ ಸ್ಪ್ರಿಂಗ್ ಆನಿಯನ್ ಇತ್ತು ಅದನ್ನೂ ಹಾಕಿದ್ದೀನಿ. ಹಣ್ಣು ಮೆಣಸಿಗೆ ಕಟ್ ಮಾಡಿರೋದು ಉಳಿದಿದ್ರೆ ಅದನ್ನೂ ಹಾಕಿದ್ದೀನಿ. ಕ್ಯಾರೆಟನ್ನು ಹಾಕಿದ್ದೀನಿ, ನೀವು ಇಲ್ಲಿ ಏನು ಮಾಡ್ಬೋದು ಬೀಟ್ರೂಟನ್ನು ಹಾಕ್ಬೋದು. ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು, ಚಾಟ್ ಮಸಾಲನ ಹಾಕಿದ್ದೀನಿ, ಜೀರೋ ಸೈಜ್ ಶೇವನ್ನು ಹಾಕಿದ್ದೀನಿ ನೋಡಿರಿ. ಟೇಸ್ಟಿಯಾಗಿರುವಂಥ ಚನಾ ಟಿಕ್ಕಿ ಚಾಟು ರೆಡಿಯಾಗಿದೆ. ತುಂಬ ಎಷ್ಟು ಕಲರ್ಫುಲ್ಲು ಕ್ರಿಸ್ಪಿಯಾಗಿ ಈ ರೀತಿ ಚಾಟು ಹೊರಗಡೆ ತಿಂತೀವಂದ್ರೂ ಸಿಗೋದಿಲ್ಲ. ತುಂಬ ಟೇಸ್ಟಿಯಾಗಿರುವಂಥ ಚಾಟ್ಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಸಾಯಂಕಾಲ ಆಗೋಣ ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲರೂ ಕೂಡ ಚಾಟ್ಸ್ ಬೇಕೇ ಆಗ್ತವೆ ನೋಡಿ. ತುಂಬ ಟೇಸ್ಟಿಯಾಗಿರುವಂಥ ಚಾಟನ್ನು ನಾನು ಆಲೂಗಡ್ಡೆ ಬಳಸ್ತೇನೆ ಮಾಡಿದ್ದೀನಿ. ಈ ಚನಾ ಟಿಕ್ಕಿ ಚಾಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ನಿಮ್ಮ ಜೊತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.